ತಪಸ್ಸು ಅನ್ನುವುದು ಅವನಲ್ಲಿರುವಂತಹ ಗುಣವನ್ನು ಹೆಚ್ಚಿಸುವುದು ಸಾಧ್ಯ ಇಲ್ಲ. ತಪಸ್ಸಿನ ಪರಿಣಾಮ ಉದ್ದೇಶ ಏನು ಅನ್ನುವುದು ಇಟ್ಟುಕೊಂಡು ಅವರು ಪ್ರಕೃತಿಗೆ ವಿರುದ್ಧವಲ್ಲವೋ ಅವರ ತಪಸ್ಸಿಗೆ ಅರ್ಥ ಇದೆ. ಪ್ರಕೃತಿಗೆ, ಭಗವಂತನಿಗೆ, ಭಕ್ತರಿಗೆ ವಿರುದ್ಧವೋ ಅವರು ಶಿಕ್ಷೆಗೆ ಅರ್ಹರಾಗ್ತಾರೆ. ಅದರಿಂದಾಗಿ ಇಲ್ಲಿ ಅಕ್ಷರಗಳ ಬಳಕೆಯ ವಿಷಯದಲ್ಲಿ ಅನೇಕ ಮಾತುಗಳು ಬರ್ತವೆ. ಒಟ್ಟಂತೂ ಸಮಗ್ರ ಸಾರವನ್ನು ಸಂಗ್ರಹಿಸುವ ದೃಷ್ಟಿಯಿಂದ ನಾನು ವಿಷಯದ ಬಿಟ್ಟು ಹೋಗುವಿಕೆ ಆಗಬಾರ್ದು ಅಂತ ಮೊದಲೊಮ್ಮೆ ಅದರ ಸಂಗ್ರಹವನ್ನು ಹೇಳ್ತಾ ಇದ್ದೇನೆ. ಮುಂದೆ ಅಂದರೆ ಮಂತ್ರಗಳ ಸಂಗ್ರಹದ ಜೊತೆಗೆ ರುಗ್ಮಾಂಗದನ ಚರಿತ್ರೆ ಅಂತ, ಇದು ಈ ಪುರಾಣದಲ್ಲಿ ಸುಮಾರು 37-38 ಅಧ್ಯಾಯಗಳಲ್ಲಿ, ಅಂದರೆ ಕಥೆಯ ದೃಷ್ಟಿಯಿಂದ 37-38 ಅಧ್ಯಾಯ. ಅದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಅಂದರೆ ಒಂದರ್ಥದಲ್ಲಿ ಎರಡನೇ ಭಾಗದ 5ನೇ ಪಾದ ಪೂರ್ತಿ ಅದು ರುಗ್ಮಾಂಗದನ ಕಥೆಗೆ ಮೀಸಲು. ಆದರೆ ಬಹಳ ಅಚ್ಚರಿ ಏನು ಅಂದರೆ, ನಮಗೆ ಇವತ್ತು ಶಿಕ್ಷಣದ ಕ್ರಮದಲ್ಲಿ ಅವನು ರಾಜನೀತಿ ಓದಬೇಕು ಅಂದರೆ ಅದಕ್ಕೊಂದು ಪ್ರತ್ಯೇಕ ಟೆಕ್ಸ್ಟು, ಅದಕ್ಕೊಂದು ಪ್ರತ್ಯೇಕ ಅಧ್ಯಾಪಕ, ಅದಕ್ಕೊಬ್ಬ ಪ್ರತ್ಯೇಕ ಪರೀಕ್ಷೆ, ಅದಕ್ಕೆ ಆ ಪಾಸಾಗಿದ್ದಾನೆ. ಮನಃಶಾಸ್ತ್ರ ಬೇರೆಯೇ, ಸಸ್ಯಶಾಸ್ತ್ರ ಬೇರೆಯೇ, ಪ್ರಾಣಿಶಾಸ್ತ್ರ ಬೇರೆಯೇ, ಎಲ್ಲ ಬೇರೆಯೇ. ಆದರೆ ಈ ಕಥೆಯ ಸ್ವಾರಸ್ಯ ಏನು ಅಂದರೆ, ಈ 82 ಅಧ್ಯಾಯ ಪೂರ್ತಿ ರುಗ್ಮಾಂಗದನ ಚರಿತ್ರೆ ಮೊದಲ 37 ಅಧ್ಯಾಯ ಬಿಟ್ಟರೆ ಮತ್ತೆ ಆ ಅಧ್ಯಾಯವನ್ನು, ಆ ಕಥೆಯನ್ನು ಒಡಲಲ್ಲಿ ಇಟ್ಟುಕೊಂಡೇ ಇಡೀ ತೀರ್ಥಯಾತ್ರೆಯ ಪರ್ಯಟನೆ ಮಾಡಿಕೊಂಡು ಬಂದು ಕೊನೆಗೆ ಆ ಕಥೆ ಮುಗಿಯುವಾಗ ಈ ಕಥೆಯೂ ಮುಗಿಯುತ್ತೆ. ಅಂದರೆ ಈ ಪರ್ಯಟನೆ ಮುಗಿಯುವಾಗ ರುಗ್ಮಾಂಗದನ ಕಥೆಯ ಕೊನೆಯೂ ಆಗುತ್ತೆ. ಇಲ್ಲಿ ರಾಜಧರ್ಮದ ಬೋಧನೆ ಇದೆ, ಪತಿಧರ್ಮದ ಬೋಧನೆ ಇದೆ, ಸ್ತ್ರೀ ಧರ್ಮದ ಬೋಧನೆ ಇದೆ, ಮಕ್ಕಳು ಯಾವ ರೀತಿ ದೊಡ್ಡವರನ್ನು ನಡೆಸಿಕೊಳ್ಳಬೇಕು ಅನ್ನೋಬೋದು ತುಂಬ ಚೆನ್ನಾಗಿರುವ ಕಥೆ. ಯಾವ ಅಂಶದಲ್ಲೂ ಇದರಲ್ಲಿ ಕೊರತೆ ಅಂತ ಹೇಳಿಕ್ಕೆ ಬರೋದಿಲ್ಲ, ಅಂಥ ಒಂದು ಪೂರ್ಣಾಂಗವಾದ ಕಥೆ. ಅಂದರೆ ಈ ಪೂರ್ಣಾಂಗವಾದ ಕಥೆ ಯಾಕೆ ಅಷ್ಟು ಮಹತ್ವವೆನಿಸಿತು ಅಂತಂದರೆ, ಇದರಲ್ಲಿ ಪೂರ್ತಿ ಮಹಾ ಉದ್ದೇಶ ಏಕಾದಶಿಯ ಮಹತ್ವವನ್ನು ಹೇಳಲಿಕ್ಕೆ ಹೊರಟ ಸಂಗತಿ ಅದು. ಆದರೆ ಏಕಾದಶಿಯ ಮಹತ್ವವನ್ನು ಹೇಳುವ ಭರದಲ್ಲಿ ರಿಜಿಡ್ ಆಗುವುದಿಲ್ಲ ಕಥೆ, ಅಥವಾ ಇದು ಯಾವುದೋ ಒಂದು ಮತದ ಹೇರಿಕೆ ಅಂತ ಅನ್ನಿಸುವ ಕಥೆಯ ಸ್ವರೂಪವೇ ಇಲ್ಲ ಇಲ್ಲಿ. ಅದರ ಉದ್ದೇಶ, ಅದರ ಹಿನ್ನೆಲೆ, ಅದರ ನಿಯತಿ ಎಲ್ಲವನ್ನೂ ಅದು ಬಿತ್ತರಿಸ್ತಾ ಹೋಗುತ್ತೆ. ಅಂಥ ಒಂದು ಸುಂದರವಾದ ಕಥೆ 2ನೇ ಭಾಗದಲ್ಲಿ ಬರುವಂಥದ್ದು. 2ನೇ ಅಂದರೆ ಪೂರ್ವಾರ್ಧ ಉತ್ತರಾರ್ಧ ಅಂತ ಇಟ್ಟುಕೊಂಡಾಗ ಈ ಮೊದಲ 2 ಪಾದಗಳಲ್ಲಿ ನಾವು ಸುಮಾರು ಸಂಗತಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸಂವಾದದ ರೂಪದಲ್ಲಿ ಸನಕನ ನಾರದರ ಸಂವಾದ, ಸನಂದನ ಮತ್ತು ನಾರದರ ಸಂವಾದ, ಸನತ್ ಕುಮಾರ ಮತ್ತು ಪಾದಗಳಲ್ಲಿ ಬರುವಂಥದ್ದು. ಅದರಲ್ಲಿ ಸನತ್ ಸುಜಾತರ ಮತ್ತು ನಾರದರ ಸಂವಾದ ಮತ್ತು ಸನತ್ ಕುಮಾರರ ನಾರದರ ಸಂವಾದದಲ್ಲಿ ಹೆಚ್ಚು ಮಂತ್ರ ವಿಷಯಗಳು ಬರ್ತವೆ. ಮಂತ್ರ ಮಾತ್ರ ಅಲ್ಲ, ಅನೇಕ ತಂತ್ರಗಳ ಸ್ವರೂಪವನ್ನು ನಿರೂಪಣೆ ಮಾಡುತ್ತೆ. ತಂತ್ರಗಳು ಮಾತ್ರ ಅಲ್ಲ, ಆ ಮಂತ್ರಗಳನ್ನು ಯಾವ ಯಂತ್ರದ ಮೂಲಕ ಆರಾಧನೆ ಮಾಡಿದರೆ ಅದು ಫಲಿಸುತ್ತೆ ಅನ್ನೋದನ್ನು ಅದು ಹೇಳುತ್ತೆ. ಈ ಮಧ್ಯದಲ್ಲಿ ವರ್ಣಾಶ್ರಮ ಧರ್ಮವನ್ನು ಪರಿಚಯಿಸ್ತಾ ಎಲ್ಲರೂ ಅವರವರ ಕರ್ತವ್ಯವನ್ನು ಮಾಡುವುದು ಅನ್ನೋದೇ ಭಗವಂತನಿಗೆ ಪೂಜೆ. ಮತ್ತು ಪೂಜೆ ಅಂತ ಅನ್ನೋದು ಏನೇ ಇದ್ದರೂ ಕೂಡ, ಉಳಿದಂತೆ ವಿಶೇಷ ಫಲವನ್ನು ಪಡೆಯುವುದಾಗಿದ್ದರೂ ಕೂಡ ಅದು ಸ್ವಧರ್ಮದ ಜೊತೆಗಿದ್ದರೆ ವಿಶೇಷ ಫಲ. ಸ್ವಧರ್ಮ ತೊರೆದು ನಾವು ಬಹಳ ಕಟ್ಟುನಿಟ್ಟಾದಂತಹ 100 ಯಾಗಗಳನ್ನು, 100 ವ್ರತಗಳನ್ನು ಆಚರಣೆ ಮಾಡಿದರೂ ಮುಖ್ಯ ಧರ್ಮವನ್ನು ಬಿಟ್ಟು ಉಳಿದ ಧರ್ಮಗಳನ್ನು ಎಷ್ಟು ಅಚ್ಚುಕಟ್ಟಾಗಿ ಪರಧರ್ಮಾತ್ ಸ್ವನುಷ್ಠಿತಾತ್ ನ ಶ್ರೇಯ, ಯಾವತ್ತೂ ಕೂಡ ಇದನ್ನು ಹೇಳಲಿಕ್ಕೋಸ್ಕರನೇ ಅನೇಕ ಅಧ್ಯಾಯಗಳು ಬಂದಿವೆ, ಅನೇಕ ಕಥೆಗಳು ಜೊತೆಗಿದೆ. ಮಧ್ಯದಲ್ಲಿ ಒಂದು ಕಥೆ, ಒಬ್ಬ ಗುಳಿಕ ಅಂತ ದರೋಡೆಕೋರ, ಈ ಬಹಳ ಜನ ಒಂಥರ ನೀತಿಗೆಟ್ಟವರ ಕಥೆಯೇ ಶುರುವಾಗುವುದಿಲ್ಲಿ. ಅವನು ದೇವಸ್ವಹರಣೇ ನಿತ್ಯಂ ಪರಸ್ವಹರಣೇ ತಥಾ ಲುಬ್ಧಕ, ಪರಮ ಲೋಭಿ, ಎಲ್ಲರನ್ನೂ ದೋಚುತ್ತಾ ಇದ್ದ, ಸಿಕ್ಕಿದವರನ್ನೆಲ್ಲ ದೋಚಿ. ಇವತ್ತು ಅವರನ್ನು ನಾವು ದೋಚುವವರು ಅಂತ ಅನ್ನುವ ಶಬ್ದದಿಂದ ಗುರುತಿಸುವುದಿಲ್ಲ, ವ್ಯಾಪಾರದ ಹೆಸರಿನಲ್ಲಿ ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಇದು ನ್ಯಾಯಯುತವಾಗಿ ದೋಚುವುದು ಅಂತ. ದೋಚಿದ್ದಕ್ಕೆ ನಮ್ಮ ಹತ್ರ ಎಲ್ಲೂ ಕೂಡ ನೀವು ತಪ್ಪು ಮಾಡಿದ್ದೀರಿ ಅಂತ ಹೇಳಲಿಕ್ಕೆ ನೇರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಬರುವುದಿಲ್ಲ. ಆದರೆ ಮಾಡುವುದೆಲ್ಲ ದೋಚುವಿಕೆ. ಕಾಗೆಯ ಬಾಯಲ್ಲಿರುವ ಮಾಂಸದ ತುಂಡನ್ನು ನರಿಯೊಂದು ಹೊಗಳಿ ತೊಗೊಂಡು ಹೋದ ಹಾಗೆ, ನಾನೇನು ಕಿತ್ಕೊಂಡಿಲ್ಲ, ಅದು ಬಿಟ್ಟಿತ್ತು ತೊಗೊಂಡು ಹೋಗಿದ್ದೇನೆ ಅಷ್ಟೇ ಅನ್ನುವ ಹಾಗೆ. 5 ವರ್ಷಕ್ಕೊಮ್ಮೆ ಬರ್ತಾರಲ್ವ, ಅಂಥವರ ಕಥೆ ನರಿಗಳದ್ದು. ಅಂದರೆ ಅಲ್ಲಿಯ ತನಕ ಸುದ್ದಿ ಇಲ್ಲದವರ ಕಥೆಯನ್ನು ನಾವು ಇವತ್ತು ಹೇಗಾದರೂ ಇದನ್ನು ಅಪರಾಧ ಅಂತ ತೋರಿಸ್ಲಿಕ್ಕೆ ಅವಕಾಶವೇ ಸಿಗದಂತಹ ಒಂದು ಚಿತ್ರಣದ ನಡುವೆ ದೋಷಿಗಳು ನಿರ್ದೋಷಿಗಳು ಅಂತ ನಾವು ಇವತ್ತು ಮನಸ್ಸಿನಲ್ಲಿ ಅಂದುಕೊಂಡ್ರೋ ಅದನ್ನು
ಪ್ರತಿನಿಧಿಸಿ ಹೀಗೆಯೇ ತಪ್ಪು ಅಂತ ಹೇಳಲಿಕ್ಕೆ ಬರದೇ ಇರುವ ಸ್ಥಿತಿಯಲ್ಲಿದೆ. ಆದರೆ ಸತ್ಯ ಅಂತೂ ಯಾವತ್ತೂ ಕೂಡ ಇಲ್ಲಿಯ ಅದಾಲತ್ತುಗಳಲ್ಲಿ ನ್ಯಾಯ ಅನ್ಯಾಯದ ತೀರ್ಮಾನದಲ್ಲಿ ಹೆಚ್ಚು ಕಮ್ಮಿ ಆದರೂ ಕಣ್ಣು ಮುಚ್ಚಿದ ನಂತರ ಯಾವುದೇ ಪಕ್ಷದಲ್ಲಿರಲಿ ಮುಗಿದ ಮೇಲೆ ಎಲ್ಲವೂ ಪಿತೃಪಕ್ಷದಲ್ಲೇ, ಅದರ ಆಚೆಗೂ ಇಲ್ಲ ಅದರ ಈಚೆಗೂ ಇಲ್ಲ, ತಪ್ಪು ಯಮನ ದಂಡದ ಅಡಿಯಲ್ಲೇ. ಅದರಿಂದಾಗಿ ಆಹಾ ಭರವಸೆಯಿಂದ ನಾವು ಈಗ ತಪ್ಪು ಸರಿಗಳನ್ನು ವಿಮರ್ಶಿಸಬಾರ್ದು ಅಥವಾ ಆದಲ್ಲಿ ಅದನ್ನು ತಿದ್ದಿಕೊಳ್ಳಬಾರ್ದು ಅಂತಲ್ಲ. ತಿದ್ದಿಕೊಳ್ಳುವ ಅಥವಾ ತಿದ್ದುವ ಸಮಯ ಸಂದರ್ಭ ಬಂದಾಗ ಅದನ್ನು ಮಾಡಬೇಕು, ಅದು ಹೆಚ್ಚಿನ ಫಲವನ್ನು ನೀಡುವಂಥದ್ದು. ಹಾಗಂತೇಳಿ ನಾವು ಆಗದೇ ಇರುವ ಕಾರ್ಯಕ್ಕಾಗಿ ವ್ಯಥೆಪಟ್ಟು ಇಂಥ ಅನರ್ಥಗಳು ನಡೆಯುವುದಕ್ಕೆ ದೇವರು ಕಣ್ಣು ಮುಚ್ಚಿದ್ದಾನ ಅಂತ ಹೀಗೆಲ್ಲ ನಾವು ಯಾವುದೇ ವಿಷಯದಲ್ಲಿ ದೇವರನ್ನು ಆಕ್ಷೇಪಿಸ್ತಾ ಇದ್ದೇವೆ ಅಂದರೆ ದೇವರ ಸಾಮರ್ಥ್ಯದ ಬಗ್ಗೆ ನಾವು ಸಂದೇಹ ಪಡ್ತಾ ಇದ್ದೇವೆ ಅಂತ ಅರ್ಥ. ಹಾಗಂತ ಹೇಳಿ ಇದು ಹಿಟ್ಲರನ ವಾದ ಅಲ್ಲ. ಪ್ರಕೃತಿಯಲ್ಲಿ ಪ್ರತಿಯೊಂದು ನಿಯಮವೂ ಪ್ರತಿ ನಿಯಮವೂ ಕೂಡ ಇಲ್ಲಿವರೆಗೆ ತಪ್ಪಿಲ್ಲ. ಸತ್ಯಂ ಜಯತಿ ನಾನೃತಂ. ಅದರಿಂದಾಗಿ ಆ ನಿಯಮದ ಪ್ರಕೃತಿಯ ವ್ಯವಹಾರದ ಮೇಲಿನ ಭರವಸೆ ಹೊರತು ಇದನ್ನು ನಾವೇನು ಮಾಡಿದರೂ ಹೀಗೆ ಒಪ್ಪಿಕೊಳ್ಬೇಕು ಅಂತ ವೇದಾಂತವನ್ನು ಹೇರಿದ್ದಲ್ಲ ಅದು. ಆದರೆ ನಮಗೆ ನಿರಾಶಾವಾದದ ಭಯ ಇರಬಾರದು ಅನ್ನೋದಕ್ಕೋಸ್ಕರ ಈ ಮಾತು ಅಲ್ಲಿ ಹೇಳುವಾಗ ಅವನು ಹೀಗೆ ದರೋಡೆ ಮಾಡಿ 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 ಯಾರನ್ನು ನೋಡಿದರೂ ಅವನಿಗೆ ಭಯವೇ ಇಲ್ಲ. ಯಾರನ್ನು ಕಂಡರೂ ಅವನಿಗೆ ಸಂಪತ್ತು ಮಾತ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಒಬ್ಬರು ಋಷಿಗಳು ಅಲ್ಲಿ ಓಡಾಡ್ತಾ ಇರ್ತಾರೆ, ಉದಂಕ ಋಷಿಗಳು. ಅವರೇನೋ ಪುಸ್ತಕದ ಗಂಟು ಮುಟ್ಟಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಅವರು ಋಷಿಗಳಾದರೆ ಇನ್ನೇನು ಸಿಕ್ಕಿತು ನೋಡಿದ ಖುಷಿ ಆಯಿತು, ದೊಡ್ಡ ಗಂಟು ಸಿಕ್ಕಿತು ಅಂತ ಹೇಳಿ ಅವರನ್ನು ಚೆನ್ನಾಗಿ ಜಾಡಿಸಿ ಕೆಳಕ್ಕೆ ಬೀಳಿಸಿ ಅವರ ಕೈಲಿರೋ ಗಂಟು ತೆಗೆದುಕೊಂಡು ಓಡ್ಲಿಕ್ಕೆ ಶುರು ಮಾಡುವಾಗ ಅವನನ್ನು ಕರೀತಾರೆ. ಅಲ್ಲ ಪುಣ್ಯಾತ್ಮ, ನೀನು ಏನು ತೊಗೊಂಡೋಗ್ತಾ ಇದ್ದೀನಿ ಅಂತ ನೋಡಿ ಆದರೂ ತೊಗೊಂಡೋಗು, ಅಲ್ಲಿ ತೊಗೊಂಡೋದ್ಮೇಲೆ ಮತ್ತೆ ನನ್ನನ್ನು ಬೈಕೋಬೇಡ. ಅಯ್ಯೋ ತೊಗೊಂಡು ಹೋಗಬೇಡ ಅಂತ ಹೇಳ್ತಿಲ್ಲ, ತೊಗೊಂಡು ಹೋಗು, ನೋಡಿ ತೊಗೊಂಡು ಹೋಗು ಅಂತ ಹೇಳ್ತಿದ್ದಾರಲ್ಲ, ಇದು ಎಂಥ ಒಬ್ಬ ಮನುಷ್ಯ ಅಂತ ಯೋಚನೆ ಮಾಡಿ. ಅಂದರೆ ಯಾವಾಗಲೂ ತಾನು ನಡೆಸುವ ಕೆಲಸಕ್ಕೆ ವಿರೋಧ ವ್ಯಕ್ತಪಡಿಸಿದ ಕೂಡಲೇ ಅಲ್ಲಿ ಇರಬಾರ್ದು ಅಥವಾ ಅವರ ಮಾತು ಕೇಳಬಾರ್ದು ಅಂತಿರುತ್ತೆ. ಆದರೆ ಯಾವಾಗ ವಿರೋಧಿಸುವುದಲ್ಲ, ತನ್ನ ಕೆಲಸಕ್ಕೇ ಇನ್ನಷ್ಟು ಸಹಾಯಕವಾದ ಏನೋ ಮಾತಾಡ್ತಾ ಇದ್ದಾರೆ ಅಂತಂದಾಗ ಅದರ ಬಗ್ಗೆ ಕುತೂಹಲ ಬೆಳೆಯುತ್ತೆ. ಇದೊಂದು ಸೈಕಾಲಜಿ. ಸಾಯುವವನಿಗೆ ಸಾಯಬೇಡ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಭಾರತದಲ್ಲೊಂದು ಕಥೆ ಬರುತ್ತೆ. ಒಬ್ಬ ಋತ್ವಿಜ ದಾರಿಯಲ್ಲಿ ಹೋಗುವಾಗ ಅವನು ಭಿಕ್ಷಾನ್ನ ವ್ಯವಹಾರದಲ್ಲಿ ಬದುಕ್ತಾ ಇರ್ತಾನೆ. ಭಿಕ್ಷಾನ್ನದ ಮನೆಯ ಮುಂದೆ ಹೋಗಿ ಹೊರಗೆ ಬರಬೇಕಾದ್ರೆ ಒಂದು ರಾಜನ ರಥ ಅವನ ಕಾಲ ಮೇಲೆ ಓಡಿಬಿಡುತ್ತೆ. ಕಾಲು ಮುರಿದು ಹೋಗುತ್ತೆ, ಮೂಳೆ ಎಲ್ಲ ಪುಡಿಯಾಗುವ ಸ್ಥಿತಿಗೆ ಹೋಗಿರುತ್ತೆ. ವ್ಯಥೆಯಿಂದ ಅವನಿಗೆ ಮನೆ ತುಂಬ ಜನ, ಎಲ್ಲರಿಗೂ ಉಣುವ ಹೊಟ್ಟೆ 10, ದುಡಿಯುವ ಕೈ 2. ಅವರೆಲ್ಲ ಇನ್ನು ನನ್ನ ಶ್ರಮ ಇಲ್ಲದೆ ಇದ್ದರೆ ಉಪವಾಸ ಬೀಳಬೇಕಾಗುತ್ತೆ ಅಂತ ಯೋಚನೆ ಬಂದು ನಾನು ಇನ್ನು ಮುಂದೆ ಹೇಗೆ, ಅಂದರೆ ಆ ನೋವಿನ ಒತ್ತಡ, ತನ್ನ ಮುಂದಿನ ಜೀವನದ ನಿರ್ವಹಣೆ ಮಾಡುವುದು ಅಸಾಧ್ಯ ಅನ್ನುವ ಯೋಚನೆ, ಮತ್ತೆ ತಾನು ಮನೆಗೆ ಹೋಗಿ ಕೈಕಾಲು ಮುರ್ಕೊಂಡು ಬಿದ್ದರೆ ಉಳಿದವರಿಂದ ಸೇವೆ ಮಾಡಿಸಿಕೊಂಡು ನಿರ್ಲಕ್ಷ್ಯಕ್ಕೆ ಒಳಗಾಗಿ ನಾನು ಇನ್ನಷ್ಟು ಹೀನ ನೆನೆಸಿಬಿಡ್ತೇನೆ ಎನ್ನುವ ಭಯ, ಇದೆಲ್ಲ ಒಟ್ಟು ಸೇರಿ ಅವನು ಹೋಗಿ ಒಂದು ಬೆಟ್ಟದ ತುದಿಯಲ್ಲಿ ನಿಂತು ಹಾರಬೇಕು ಅಂತ ಬಳ್ಳಿಗಳನ್ನು ಕಟ್ಕೊಂಡು ಬೀಳುವಷ್ಟರಲ್ಲಿ ಒಂದು ಹಿಂದಿನಿಂದ ನರಿ ಜೋರು ನಗಲಿಕ್ಕೆ ಶುರು ಮಾಡುತ್ತೆ. ಬೆನ್ನೆಲ್ಲ ನೆರಕ್ಕೆ ಒರೆಸಿ ನಗಲಿಕ್ಕೆ ಶುರು ಮಾಡುತ್ತೆ. ತಿರುಗಿ ಬಿದ್ದು ಮೊದಲು ಅವನು ನೋಡ್ತಾನೆ, ಸುಮ್ಮನಾಗ್ತಾನೆ. ಹಾರಬೇಕು ಅಂತ ಹೋಗಿ ನೆಲಕ್ಕೆ ಬಿದ್ದು ನಗಲಿಕ್ಕೆ ಶುರು ಮಾಡುತ್ತೆ. ಇವನಿಗೆ ಬೇರೆ ಯಾರಾದರೂ ಬಂದು ಸಾಯಬೇಡ ಅಂತ ಹೇಳಿದರೆ ಅವನ ಮಾತು ಕೇಳಿಸ್ಕೊಳ್ಳುವ ತಯಾರಿರಲಿಲ್ಲ. ಆದರೆ ಈ ನರಿ ತನ್ನನ್ನು ನೋಡುತ್ತೆ, ಮತ್ತೆ ಬಿದ್ದು ನಗುತ್ತೆ, ನೋಡುತ್ತೆ, ನಗುತ್ತೆ, ಬೀಳುತ್ತೆ, ಉರುಳುತ್ತೆ, ಎಲ್ಲ ಮಾಡುತ್ತೆ. ಆಗ ಅವನ ಕುತೂಹಲ ಆಚೆಗೆ ಬೆಳೆಯುತ್ತೆ. ಅಂದರೆ ಒಂದು ಕಥೆ, ಈ ಪ್ರಾಣವನ್ನು ತೆರಬೇಕು ಅಂತ ಆತ್ಮಹತ್ಯೆಗೆ ಹೊರಟವನ ಮನಸ್ಥಿತಿ ಕೆಲವೊಂದು ಸರ್ತಿ ಹೇಳುವುದಿದೆ. ಒಂದು ಫೋನ್ ಕಾಲ್ ನನ್ನ ಜೀವನವನ್ನು ಬದಲಾಯಿಸಿತು ಅಂತ. ಆ ಹೊತ್ತಿಗೆ ಸಾಯಬೇಕು ಅಂತ ಹೊರಟವನಿಗೆ ಒಂದು ಕಾಲ್ ಬಂದು ಏನೋ ಒಂದು ಅವ್ನು ಮಾಡಲೇಬೇಕಿದ್ದ ಕೆಲಸವನ್ನು ಅಲ್ಲಿ ತನಕ ಮರೆತು ಹೋಗಿದ್ದನ್ನು ನೆನಪಿಸಿದಾಗ ಅವನಿಗೆ ಆ ಯೋಚನೆ ಬಿಟ್ಟು ಆಮೇಲೆ ಇಷ್ಟು ಆಳ ಇದೆ, ಇದೆಲ್ಲ ಹಾರಬೇಕಿತ್ತ ನಾನು ಅಂತ ಒಂದು ಕ್ಷಣಕ್ಕೆ ಹೆದರಿ ಬೆದರಿ ಹಿಂದಕ್ಕೆ ಬಂದು ಬಿಡ್ತಾನೆ. ಅಂದರೆ ಇದು ಆ ಕ್ಷಣದಲ್ಲಿ ಒಂದು ಬೇರೆ ಮೋಡಿಗೆ ಹೋಯಿತು ಅಂದರೆ ಮನಸ್ಸು, ತಕ್ಷಣ ಆ ಹಿಂದೆ ತಾನು ತೆಗೆದುಕೊಂಡ ನಿರ್ಧಾರ ಎಂಥ ಮೂರ್ಖತನದ್ದು ಅಂತ ಗೊತ್ತಾಗುತ್ತೆ. ಹಾಗೆ ಅವನು ಕೊನೆಗೆ ಆ ನರಿ ಅವನಿಗೆ ಉಪದೇಶ ಮಾಡುತ್ತೆ, ಅವನು ಸಾಯುವುದನ್ನು ಬಿಡ್ತಾನೆ. ಹಾಗೆ ಇಲ್ಲಿ ಇವನು ಹೊಡೆದು ಬಡದೇ ಅಭ್ಯಾಸ ಇದ್ದವನಿಗೆ ಈ ರೀತಿ ತನ್ನನ್ನು ತಗೊಂಡು ಹೋಗು ಅಂತ ಹೇಳುವ ರೀತಿಯ ಮಾತನ್ನು ಕೇಳಿಸಿಕೊಂಡ ಮೇಲೆ ಅವನಿಗೆ ತುಂಬ ಮಾತುಕತೆ ಆಗುತ್ತೆ. ಬಹಳ ಚೆನ್ನಾಗಿದೆ ಆ ಮಾತುಕತೆ. ನೀನು ಕದ್ದೇನು ಮಾಡ್ತಿ, ಎಲ್ಲಿ ತೊಗೊಂಡೋಗಿಡ್ತಿ, ಇಲ್ಲಿ ತನಕ ಕದ್ದದ್ದಕ್ಕೇನಾದರೂ ನಿನ್ನ ಹತ್ರ ಉಳಿಸ್ಕೊಂಡಿದ್ಯಾ, ಅದನ್ನು ನಿನ್ನ ಮುಂದಿನ ಜೀವನದ ಬಗ್ಗೆ ನಿನಗೇನಾದರೂ ಯೋಚನೆ ಇದೆಯಾ? ಆಯಿತು, ಇವತ್ತು ಹೀಗೆ ತೊಗೊಂಡು ಹೋದಿ, ಒಂದು ದಿವಸ ಒಬ್ಬ ರಾಜನ ಕೈಗೆ ಸಿಕ್ಕಿ ಹಾಕಿಕೊಂಡು ನೀನು ಎಲ್ಲೋ ಕಾರಾಗೃಹ ವಾಸಿ ಆದರೆ ನಿನ್ನನ್ನು ನೋಡಲಿಕ್ಕೆ ಯಾರಾದರೂ ಬರ್ತಾರಾ? ಯಾವ ಸಂಬಂಧದಿಂದ ಜನರು ನಿನ್ನನ್ನು ನೋಡಿದರೆ ಯಾರಾದರೂ ಒಬ್ಬರಾದರೂ ಗೌರವ ಕೊಡ್ತಾರಾ? ಹೆದರ್ತಾರೆ ಬೇಕಿದ್ರೆ, ಆದರೆ ಗೌರವ ಕೊಡ್ತಾರಾ ಅಂತ ಹೀಗೆ ಏನೇನೋ ಪ್ರಶ್ನೆಗಳನ್ನು ಕೇಳಿದಾಗ ಅವನಿಗೆ ಎಲ್ಲ ಒಂಥರ
ತಲೆಯೆಲ್ಲ ಏನು ಮಾಡ್ತಾ ಇದ್ದೇನೆ ನಾನು, ಹಾಗಾದರೆ ಇಲ್ಲಿ ತನಕ ಮಾಡಿದ್ದರ ಸ್ವರೂಪ ಎಂಥದ್ದು, ತಪ್ಪಾಯ್ತಲ್ವಾ ಅಂತ ಯೋಚನೆ ಬಂತು. ಆ ಜಗಳ ಆಡ್ತಾನೆ ಸುಮಾರು ಹೊತ್ತು. ಆದರೆ ಜಗಳವೂ ಕೂಡ ಅವನಿಗೆ ಲಾಭವೇ ಆಯಿತು. ಅದಕ್ಕೊಂದು ಒಳ್ಳೆ ಈ ನಾರದ ಪುರಾಣ ಇಡೀ ಒಂದು ಸುಭಾಷಿತಗಳ ಮೊತ್ತವೂ ಹೌದು. ಒಂದು ರೀತಿಯಲ್ಲಿ ಬರೀ ಸುಭಾಷಿತಾವಲಿ ಅಂತ ನೋಡಿದರೆ ಇದೇ ಒಂದು ಪ್ರತ್ಯೇಕವಾದ ಒಂದು ಉಪನ್ಯಾಸವಾಗಿ ಯೋಚನೆ ಮಾಡ್ಬೋದು. ಬಹಳ ದೀರ್ಘ, 1 ತಿಂಗಳಿಗಾಗುವಷ್ಟು ಸುಭಾಷಿತಗಳ ಕಂತೆ ಸಿಗುತ್ತೆ. ಅಲ್ಲೊಂದು ಮಾತು ಬರುತ್ತೆ, ಏನು ಅಂದರೆ, ಸುಜನೋನ ಯಾತಿ ವೈರಂ ಪರಹಿತ ಬುದ್ಧಿ ವಿನಾಶಕಾಲೇಪಿ ಛೇದೋಪಿ ಚಂದನತರುಹು ಸುರಭಯತಿ ಮುಖಂ ಕುಠಾರಸ್ಯ. ಸಜ್ಜನನ ಜೊತೆಗಿನ, ನಮಗೆ ಬೇರೆ ಗಾದೆ ಒಂದು ಹೇಳುವುದುಂಟು, ಲೋಕದಲ್ಲಿ ಅದೇ ಸಂಸ್ಕೃತದಿಂದ ಬಂದದ್ದು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಲೋಕದಲ್ಲಿ ಹೇಳುವಾಗ ಗಂಧದ ಜೊತೆಗಿನ ತಗಾದೆಯ ಮುಂದೆ ಸಗಣಿಯ ಜೊತೆಗಿನ ತಗಾದೆ ಎಷ್ಟಾದೀತು ಅನ್ನುವ ಮಾತು ಹೇಳುವುದಿದೆ. ಅದೇ ಮಾತನ್ನು ಇಲ್ಲಿ ಛೇದೇಪಿ ಚಂದನ ತರುಹು ಸುರಭಯತಿ ಮುಖಂ ಕುಠಾರಸ್ಯ. ಸಜ್ಜನರ ಜೊತೆಗೆ ಗಲಾಟೆ ಮಾಡಿದರೆ ಅವರ ಒಳಿತಿನ ಮಾತುಗಳಿಂದ ನಮ್ಮ ಮನಸ್ಸು ಮತ್ತಷ್ಟು ಪಕ್ವವಾದೀತು ಹೊರತು ಹಾಳಾಗುವುದಿಲ್ಲ. ಹೇಗೆ ಚಂದನದ ಮರವನ್ನು ಕುಠಾರ ಅಂದರೆ ಕೊಡಲಿ ಕತ್ತರಿಸಿಯೇ ತೆಗೆದೀತು, ಆದರೆ ಚಂದನ ಯಾವತ್ತೂ ಕೂಡ ಅದರ ಮೇಲೆ ಕೋಪ ಮಾಡಿಕೊಳ್ಳೋದಿಲ್ಲ. ಚಂದನದ ಗುಣ ಅನ್ನೋದು ಕುಠಾರದ ತುದಿಗೆ, ಕೊಡಲಿಯ ತುದಿಗೆ ತನ್ನ ಗಂಧವನ್ನೇ ಮೆತ್ತತ್ತೆ ಹೊರತು ಅದರ ಮೇಲೆ ಸೇಡು ಮೆತ್ತುವುದಿಲ್ಲ, ಅದರ ಮೇಲೆ ಅಸಹನೆಯನ್ನು ಮೆತ್ತುವುದಿಲ್ಲ. ಹಾಗೆ ಇಲ್ಲಿ ಆ ಉದಂಕನ ಜೊತೆಗಿನ ಒಡನಾಟದಿಂದ ಬಹುದಾ ಬೋಧ್ಯವಾನೋಪಿ, ಅನೇಕ ಬಾರಿ ಅವನಿಗೆ ಅನೇಕ ಮಾತುಗಳನ್ನು ಹೇಳ್ತಾನೆ, ಇವನು ಅದಕ್ಕೆ ಉತ್ತರ ಕೊಡ್ತಾ ಇರ್ತಾನೆ. ಇವತ್ತು ಹಾಗೆ ಮಾತುಗಳು ಬೆಳೀತಾವೆ. ಇವತ್ತು ಸ್ವಲ್ಪ ಏನಾದರೂ ನಾವು ವಾದ ಅಂತ ನಿಂತಾಗ ಹೊಸ ಪೀಳಿಗೆಯ ಬಿಸಿ ನೆತ್ತರಿನ ಮಂದಿ ಎಲ್ಲದಕ್ಕೂ ತಿರುಗಿ ಉತ್ತರ ಕೊಡ್ತಾರೆ. ನಮ್ಮಲ್ಲಿ ಆಗುವ ತಪ್ಪೇನು ಅಂದರೆ, ಇಲ್ಲಿ ಉದಂಕನ ಸಮಾಧಾನವನ್ನು ಗಮನಿಸಬೇಕು. ಅವನು ಎಷ್ಟು ವಿಪರೀತವಾದ ಉತ್ತರಗಳನ್ನು ಕೊಟ್ಟಾಗಲೂ ಹಾಳಾಗೋಗು ಅಂತ ಹೇಳಿಲ್ಲ.